ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಮಿಸಸ್ ಕ್ಯೂಟಿ ವ್ಲಾಗರ್. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ ರೆಡಿ ಮಾಡಿಕೊಂಡೆ. ಆ್ಯಂಡ್ ನಾನು ಮತ್ತು ನಮ್ಮ ಹಸ್ಬೆಂಡ್ ಪುಳಿಯೋಗರೆ ಮಾಡ್ಕೊಂಡು ತಿಂದ್ಕೊಂಡು ಆ್ಯಂಡ್ ಮಧ್ಯಾಹ್ನ ಲಂಚ್ ಕೂಡ ಏನಾರ ಪ್ರಿಪೇರ್ ಮಾಡಬೇಡ ಅಂತ ಮಧ್ಯಾಹ್ನ ಲಂಚ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಧ್ಯಾಹ್ನ ಲಂಚ್ಗೆ ನಾನು ಸ್ಪೆಷಲಾಗಿ ಹೀರೆಕಾಯಿ ಹೆಣ್ಗಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನೀವೆಲ್ಲರೂ ಕೂಡ ಬದನೆಕಾಯಿ ಹೆಣ್ಗಾಯಿ ಕೇಳಿದ್ದೀರ, ಹೀರೆಕಾಯಿ ಹೆಣ್ಗಾಯಿ ಕೇಳಿರಲ್ಲ. ಬಿಕಾಸ್ ಒಂದು ಸಲ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಈ ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಹೀರೆಕಾಯಿನ ಸಿಪ್ಪೆ ಎಲ್ಲ ಸುಲಿಸ್ಕೊಂಡು ಈ ಥರ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಗ್ರೇವಿ ತುಂಬಬೇಕಲ್ಲ, ಸೊ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಬದನೆಕಾಯಿ ಹೆಂಗೆ ಮಾಡ್ತೀರೋ ಹೀರೆಕಾಯಿ ಕೂಡ ಹಾಗೆ ಕಟ್ ಮಾಡ್ಕೊಳ್ಳಿ. ಮಸಾಲ ತುಂಬೋದಕ್ಕೆ ಈ ಕಡೆ ಮಿಕ್ಸರ್ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಆ್ಯಂಡ್ ಕರಿಬೇವು, ಕಡಲೆ, ಕೊತ್ತಂಬರಿ, ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಮನೆ ಸಾಂಬಾರು ಪೌಡರ್ ಮಾಡ್ಕೊಂಡಿದ್ರೆ ಮನೆ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ 3 ಕೂಡ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಜನ ಇದ್ದೀರೋ ಅದ್ರ ಬೇಸ್ ಮೇಲೆ ಹಾಕ್ಕೊಳ್ಳಿ. ನಾನು ಹೇಳಿರೋ ಎಲ್ಲ ಐಟಮ್ಸ್ ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಚಪಾತಿ ರೊಟ್ಟಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಿದ್ದೀರಲ್ವಾ, ಇವಾಗ ಈ ರೀತಿ ಆಗಿದೆ. ಇದೆಲ್ಲ ರುಬ್ಕೊಂಡಾದ್ಮೇಲೆ ಹೀರೆಕಾಯಿ ಕಟ್ ಮಾಡ್ಕೊಂಡಿರ್ತೀರಲ್ವ, ಅದಕ್ಕೆ ನಾರ್ಮಲ್ ಬದನೆಕಾಯಿ ಹೆಂಗೆ ತುಂಬ್ಕೋತಿರೋ ಆ ಥರ ನೀವು ಇದನ್ನ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ, ಬಿಕಾಸ್ ಟೇಸ್ಟ್ ಹೋಗುತ್ತೆ. ಆ್ಯಂಡ್ ಇದರೊಳಗೆಲ್ಲ ಫಿಲ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲದಕ್ಕೂ ಕೂಡ ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹೀರೆಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ, ಯಾರೆಲ್ಲ ತಿನ್ನಲ್ವೋ ಅವ್ರಿಗೆ ಕೂಡ ಇದು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾತ್ರ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಇದನ್ನ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೀರೆಕಾಯಿ ತಿಂದೇ ಇರೋರೆಲ್ಲ ನಿಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದೆಲ್ಲ ಫ್ರೈ ಮಾಡಿ ಒಂದು ಕಡಾಯಿಗೆ ಆಯಿಲ್ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಆ್ಯಂಡ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಒಗ್ಗರಣೆ ಕೊಟ್ಕೊಂಡು ನೀಟಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಡಿ ನಿಧಾನಕ್ಕೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಆಲ್ಮೋಸ್ಟ್ ಹೈಯಾಗಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಲೋ ಅಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನನಗೆ ಡೈಲಿ ಹೊಸ ಅಡುಗೆ ಕಲಿತು ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಅವ್ರು ಟೇಸ್ಟ್ ಹೇಳಿದಾಗ ಇನ್ನೂ ತುಂಬ ಖುಷಿಯಾಗುತ್ತೆ. ಅವ್ರು ಯಾವುದೇ ರೀತಿ ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋಲ್ಲ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದರೆ ಮಿಸ್ಟೇಕ್ ಏನಿದ್ರು ಅವ್ರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅವ್ರ ಅಡುಗೆ ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ, ಟೇಸ್ಟಲ್ಲಿ ಮಾತ್ರ. ಆ್ಯಂಡ್ ಆನಿಯನ್ ಕೂಡ ಫ್ರೈ ಆಗ್ತೈತೆ. ಅದನ್ನು ಬ್ರೌನ್ ಆಗೋ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ನಿಮ್ಗೆ ಆಗಲೇ ಕೂಡ ಹೇಳಿದೆ. ಆನಿಯನ್ ಎಲ್ಲ ಫ್ರೈ ಆದಮೇಲೆ ನೀವು ಹೀರೆಕಾಯಿಗೆ ಏನು ಮಸಾಲೆ ತುಂಬ್ಕೊಂಡಿರ್ತೀರೋ ಅದನ್ನ ನೀವು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆನಿಯನ್ ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ನಾನು ಏನು ಒಗ್ಗರಣೆ ಕೊಟ್ಟಿದ್ದೀನೋ ಅಷ್ಟೇ. ಆ್ಯಂಡ್ ಹೀರೆಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಲಿಡ್ ಕ್ಲೋಸ್ ಮಾಡಿ, ನೀಟಾಗಿ ಎಲ್ಲಿ ತುಂಬಿಲ್ವೋ ಅಲ್ಲೆಲ್ಲ ಮಸಾಲ ತುಂಬಿ ಲಿಡ್ ಕ್ಲೋಸ್ ಮಾಡಿಬಿಡಿ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಕ್ಲೋಸ್ ಮಾಡಿ. ಅದನ್ನ ನೀಟಾಗಿ ಒಂದು ಲೆವೆಲಿಗೆ ಬಂದಿರುತ್ತೆ, ಅದು ಸ್ವಲ್ಪ ಮಸಾಲದಲ್ಲೇ ಫ್ರೈ ಆಗಬೇಕು, ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಮಸಾಲ ಇರುತ್ತೆ ನಿಮ್ಮ ಹತ್ರ, ಆ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ನಿಮಗೆ ಗ್ರೇವಿ ಬೇಕು ಆ ಥರ ಮಾಡ್ಕೊಳ್ಳಿ. ಇದೆಲ್ಲ ಆಯಿಲ್ ಬಿಟ್ಕೋಬೇಕು, ಆ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಬಿಟ್ಕೊಂಡು ನಿಮಗೆ ಮಸಾಲ ಸ್ಮೆಲ್ಲೆಲ್ಲ ಹೋಗಬೇಕು. ಆ್ಯಂಡ್ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಅರ್ಥ. ಆ್ಯಂಡ್ ಹೀರೆಕಾಯಿನ ನೀವು ನೋಡ್ಕೊಳ್ಳಿ, ಫ್ರೈ ನೀಟಾಗಿ ಆಗಬೇಕು. ಹೀರೆಕಾಯಿ ಕೂಡ ನೀಟಾಗಿ ಬೆಂದಿರಬೇಕು, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕುಕ್ಕರಲ್ಲಿ ಮಾತ್ರ ಕೂಗಿಸ್ಕೊಳ್ಳೋಕೆ ಹೋಗಬೇಡಿ, ಈ ಥರ ಪ್ಯಾನಲ್ಲೇ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಬಿಕಾಸ್ ಜಾಸ್ತಿ ಮೆತ್ತಗಾಗೋಗುತ್ತೆ, ಸೊ ಕಡಾಯಲ್ಲೇ ಮಾಡ್ಕೊಳ್ಳಿ. ನಾನು ಬದನೆಕಾಯಿ ಹೆಣ್ಗಾಯಿ ಮಾಡೋಕ್ಕೆ ಕೂಡ ಕಡಾಯೇ ಯೂಸ್ ಮಾಡೋದು. ಈ ಥರ ಗ್ರೇವೀಸ್ ಮಾಡೋದಕ್ಕೆಲ್ಲ ನಾನು ಕುಕ್ಕರ್ನ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಮಸಾಲೆ ಎಲ್ಲ ಹಾಕಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ವಾಟರ್ ಆ್ಯಡ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದು ನೀವು ಬೇಯಿಸ್ಕೊಳ್ಳೇಬೇಕು. ಬಿಕಾಸ್ ಹೀರೆಕಾಯೆಲ್ಲ ನೀಟಾಗಿ ಮೆತ್ತಗೆ ಫ್ರೈ ಆಗಬೇಕು, ಆ ಥರ ನೀವು ಬೇಯಿಸ್ಕೋಬೇಕು. ಕೆಲವೊಂದು ಸಲ ಫಾಸ್ಟಾಗಿ ಕುಕ್ ಮಾಡಿದಾಗ ಚೆನ್ನಾಗಾಗಿರುತ್ತೆ ಟೇಸ್ಟಿಯಾಗಿ. ನಿಧಾನವಾಗಿ ಯಾವಾಗ ಕುಕ್ ಮಾಡ್ತೀವೋ ಅದು ಕೂಡ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ನಿಮಗೂ ಹೀಗೆ ಆಗಿದೆ, ದಯವಿಟ್ಟು ಕಾಮೆಂಟ್ ಮಾಡಿ. ನನಗಂತೂ ತುಂಬ ಸಲ ಈ ಥರ ಆಗುತ್ತೆ. ಸೊ ಅದಕ್ಕೆ ನಾನು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ನಾನು ಫಸ್ಟು ಟೇಸ್ಟ್ ಮಾಡಿ ಎಲ್ಲ ಓಕೆ ಅನಿಸಿದ್ಮೇಲೆ ನಾನು ನಮ್ಮ ಹಸ್ಬೆಂಡಿಗೆ ಕೊಡೋದು. ಉಪ್ಪು ಖಾರ ಎಲ್ಲ ನೋಡಿಕೊಂಡೆ ನಾನು ಅವ್ರಿಗೆ ಕೊಡೋದು. ಬಿಕಾಸ್ ಅವ್ರು ಖಾರನೂ ಜಾಸ್ತಿ ತಿನ್ನಲ್ಲ, ಮೀಡಿಯಮ್ ಇರಬೇಕು ನಮ್ಮ ಮನೇಲಿ ಖಾರ ಮಾತ್ರ. ನೋಡ್ತಿದ್ದೀರಾ ಅಲ್ವಾ, ಇಷ್ಟೇ ರೆಸಿಪಿ ಮಾತ್ರ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ ಅಷ್ಟೇ.
ಸೊ ನಮ್ಮನೇಲಿ ಬೆಂಡೆಕಾಯಿ ಇತ್ತು ಸ್ವಲ್ಪ, ನಾನು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಕಾಯೆಲ್ಲ ನಿಧಾನಕ್ಕೆ ಈ ಥರ ಕಟ್ ಮಾಡಿಕೊಂಡು, ಸೊ ಅದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಮತ್ತು ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಚೆ ಚಿಪ್ಸು ಮತ್ತು ಈಸಿಯಾಗಿ ಏನಾದ್ರು ಸ್ನ್ಯಾಕ್ಸ್ ಬೇಕು ಅನಿಸ್ತಿದೆ ಅಂತ ಅನಿಸ್ದಾಗ ಆಚೆ ಚಿಪ್ಸ್ ಏನಾದ್ರು ತೊಗೊಂಡು ತಿನ್ನೋ ಬದಲು ಸೊ ಮನೇಲೇ ಇದನ್ನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಬೆಂಡೆಕಾಯಿನ ಅಷ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಆ್ಯಂಡ್ ಈ ಕಡೆ ಒಂದು ಪಾತ್ರೆಗೆ ಕಡಲೆ ಹಸಿಟ್ಟು, ಚಿಲ್ಲಿ ಪೌಡರ್, ಅರಿಶಿನ ಮತ್ತು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಮತ್ತು ಸೋಡಾ ಆ್ಯಂಡ್ ಸಾಲ್ಟು, ಜೀರಿಗೆ ಹಾಕ್ಕೊಂಡು ಬೆಂಡೆಕಾಯಿ ನಾವು ಅದನ್ನ ಏನು ಮಾಡ್ಕೊಂಡಿದ್ವೋ ಅದು ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಆ್ಯಡ್ ಮಾಡಿ ಸಾಕು. ನೀರಿಲ್ಲ ಆಯಿಲ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು ನೀವು. ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿದ್ದೆ, ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ಆ್ಯಂಡ್ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಚೆ ಕುರ್ಕುರೆ ಮತ್ತು ಎಣ್ಣೆಲಿ ಫ್ರೈ ಆಗಿರೋ ಏನೇ ಐಟಮ್ಸ್ ತಿನ್ನೋ ಬದಲು ಮನೇಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಆಚೆ ಸ್ಟಾಪ್ ಮಾಡಬೇಕು. ಬೆಂಡೆಕಾಯಿ ಕೂಡ ನಿಮಗೆ ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ. ಸೊ ಮನೇಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನಿ. ಇವಾಗಿನ ಜನ್ರೇಷನಲ್ಲಿ ಎಲ್ಲದಕ್ಕೂ ಕೂಡ ಕೆಮಿಕಲ್ ಆ್ಯಡ್ ಮಾಡ್ತಿದ್ದಾರೆ. ಯಾವುದಪ್ಪ ಕೆಮಿಕಲ್ ಇಲ್ಲ ಅಂತ ಹುಡುಕಬೇಕು, ಆ ಥರ ಆಗಿದೆ. ಸೊ ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆದಷ್ಟು ಎಲ್ಲ ಮನೇಲೇ ಟ್ರೈ ಮಾಡಿ. ನೀವು ಆಚೆ ಫುಡ್ ತುಂಬ ಸ್ಟಾಪ್ ಮಾಡಬೇಕಾಗುತ್ತೆ. ನಾವು ಆದಷ್ಟು ಹೆಲ್ತಿ ಫುಡ್ಡು ಮನೇಲಿ ಕಲ್ತ್ಕೊಂಡು ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮನೇಲಿರೋರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಹೊರಗಿನ ತಿಂಡಿನ ನಾವೇ ಸ್ಟಾಪ್ ಮಾಡಿಸ್ಬೇಕು. ಮನೇಲಿ ಆಚೆ ಫುಡ್ ಸ್ಟಾಪ್ ಆಗಬೇಕಂದ್ರೆ ನಾವು ಹೆಲ್ತಿಯಾಗಿ ಮನೇಲಿ ಟೇಸ್ಟಿಯಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆ್ಯಂಡ್ ಇದೆಲ್ಲ ರೆಡಿ ಆದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಹಾಕಿ ಆಯಿಲ್ ಹಾಕಿ, ಆಯಿಲ್ ಎಲ್ಲ ಬಿಸಿ ಆದಮೇಲೆ ಸೊ ನಾವು ಇದು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಸ್ಟಾರ್ಟಿಂಗ್ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಹೈ ಫ್ಲೇಮಲ್ಲಿ ಇಕ್ಕಿ ಫ್ರೈ ಮಾಡಿ. ಆ್ಯಂಡ್ ಈ ಬೆಂಡೆಕಾಯಿ ಚಿಪ್ಸು ಹೆಲ್ತಿಗೂ ಕೂಡ ಒಳ್ಳೆಯದು. ಮನೇಲಿ ಮಾಡಿರೋದ್ರಿಂದ ಇನ್ನೂ ಕೂಡ ಸೇಫಾಗಿರ್ಬೋದು. ಮನೇಲಿ ಏನೇ ಮಾಡ್ಕೊಂಡು ತಿಂದರೂ ಕೂಡ ಏನು ಭಯಪಡೋ ಥರ ಇರೋಲ್ಲ, ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನಿ ಅಷ್ಟೇ. ಆ್ಯಂಡ್ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾನು ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಹಸ್ಬೆಂಡ್ಗೆ ನಾನು ಏನಾದರೂ ವೆರೈಟಿ ಮಾಡ್ತೀನಿ ಅಂದರೆ ತುಂಬ ಖುಷಿ ಪಡ್ತಾರೆ. ಇವತ್ತು ಚೆನ್ನಾಗಿ ಬರಲಿಲ್ವಾ, ನಾಳೆ ಚೆನ್ನಾಗಿ ಮಾಡ್ತೀಯ, ಮಾಡು, ತಲೆ ಕೆಡಿಸ್ಕೋಬೇಡ ಅಂತ ಅವರೇ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ನಾನು ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಹೀರೆಕಾಯಿ ಹೆಣ್ಗಾಯಿ ಅಂತ. ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಬೆಂದಿದೆ. ಆ್ಯಂಡ್ ಈ ಕಡೆ ಹೀರೆಕಾಯಿ ಎಣ್ಗಾಯಿ ಕೂಡ ರೆಡಿಯಾಗಿದೆ. ಆ್ಯಂಡ್ ಚಪಾತಿ ಮಾಡ್ಕೊಬಿಡೋಣ ಅಂತ ಇದಕ್ಕೆ ಚಪಾತಿ ಮಾಡ್ಕೋತಾ ಇದೆ. ಆ್ಯಂಡ್ ಚಪಾತಿ, ರೊಟ್ಟಿ, ಬಿಸಿ ರೈಸ್ಗೆ ಗೀ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಆ್ಯಂಡ್ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಾಗ್ತಿದೆ. ಆ್ಯಂಡ್ ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ಗೆ ಚಪಾತಿ, ಹೀರೆಕಾಯಿ ಹೆಣ್ಗಾಯಿ ಆ್ಯಂಡ್ ಬೆಂಡೆಕಾಯಿ ಫ್ರೈ ಆಗಿತ್ತು. ನೋಡ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಫ್ರೈನ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ನಾನು ಲಂಚಿಗಿರಲಿ ಅಂತ ಲಂಚಿಗೆ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡೋಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನನಗೆ ದೇವ್ರ ಮನೆ ನೋಡ್ತಿದ್ರೆ ದೇವಸ್ಥಾನದ ಥರ ಫೀಲ್ ಆಗಬೇಕು, ಆ ಥರ ಇಟ್ಕೊಳ್ತೀನಿ ನಾನು. ಆಲ್ಮೋಸ್ಟ್ ಈವ್ನಿಂಗ್ಗೆ ಪೂಜೆ ಮಾಡೋದು. ಥರ್ಸ್ಡೇ ಮತ್ತು ಸ್ಯಾಟರ್ಡೆ ಮಾತ್ರ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಕೂಡ ಪೂಜೆ ಮಾಡ್ತೀನಿ. ಇನ್ನೆಲ್ಲ ಡೇ ಈವ್ನಿಂಗ್ ಪೂಜೆ ಮಾಡ್ಕೊಳ್ತೀನಿ. ಆ್ಯಂಡ್ ದೇವ್ರಿಗೆಲ್ಲ ಅಲಂಕಾರ ಮಾಡಿ ದೇವ್ರನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ಹೂವು ಮುಡ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಮುಡ್ಕೊಳ್ತಾ ಇದ್ದೆ. ನಾನು ಮದುವೆಗೂ ಮುಂಚೆ ಹೂವು ಮುಡ್ಕೊಳ್ಳೋದಾಗಲಿ ಪೂಜೆ ಮಾಡೋದಾಗಲಿ ಏನೂ ಕೆಲಸ ಮಾಡ್ತಿರ್ಲಿಲ್ಲ. ನನಗೆ ಮದುವೆ ಆದಮೇಲೆ ಜವಾಬ್ದಾರಿ ಅನ್ನೋದು ಬಂದಿದೆ, ತುಂಬಾ ಚೇಂಜ್ ಆಗಿದ್ದೀನಿ. ಸೊ ನೋಡ್ತಿರ್ಬೋದು ಈ ರೀತಿ ಅಲಂಕಾರ ಮಾಡಿದ್ದೀನಿ ನಾನು ದೇವ್ರಿಗೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಮಾತ್ರ ದೇವ್ರ ಮನೆ ತುಂಬ ಚೆನ್ನಾಗಿರಬೇಕು, ಅವಾಗೆ ಖುಷಿ ಆಗೋದು. ಆ್ಯಂಡ್ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಪೂಜೆ ಮಾಡೋಣ. ಮನೇಲಿ ತುಳಸಿ ಗಿಡ ಇವಾಗ ತುಂಬ ಚೆನ್ನಾಗಿ ಬೆಳೆದಿದೆ. ನಾನು 2 ಟೈಮ್ಸ್ ಹಾಕಿದರೂ ಬೆಳೆದಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಬೆಳೆದಿದೆ. ನನಗೆ ಯೂಶ್ವಲಿ ಪೂಜೆ ಮಾಡಿದಾಗ ತುಂಬ ನೆಮ್ಮದಿ ಸಿಗುತ್ತೆ. ಏನೇ ಫೀಲ್ ಇರಲಿ, ಏನೇ ದುಃಖ ಇರಲಿ, ನಾನು ದೇವ್ರ ಪೂಜೆ ಮಾಡಿದಾಗ ತುಂಬ ಸಮಾಧಾನ ಆಗುತ್ತೆ ಆ್ಯಂಡ್ ನೆಮ್ಮದಿ ಆಗುತ್ತೆ. ದೇವ್ರನ್ನ ನಂಬಿ ಇವತ್ತು ಪ್ರತಿಫಲ ಸಿಗಲಿಲ್ಲ ಅಂದರೆ ನಿಮಗೆ ಮುಂದೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ದೇವ್ರನ್ನ ನಂಬಿ ಡೈಲಿ ಸಂಜೆ ಹೊತ್ತು ಪೂಜೆ ಮಾಡಿ. ನನಗೆ ನಮ್ಮ ದೊಡ್ಡಮ್ಮ ಒಂದು ಮಾತು ಹೇಳಿದರು. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಹೇಳಿರೋ ಮಾತನ್ನ ನಾನು ಇನ್ನೂ ಕೂಡ ಅದನ್ನ ಮರ್ತಿಲ್ಲ. ಗಂಡು ಮಕ್ಕಳು ಆಚೆಯಿಂದ ಕೆಲಸ ಮಾಡಿ ಎಷ್ಟೇ ಕೋಪದಿಂದ ಮನೆಗೆ ಬಂದಾಗ ದೀಪ ನೋಡಿದ ತಕ್ಷಣ ತಣ್ಣಗಾಗ್ತಾರೆ ಅಂತ ನಮ್ಮ ದೊಡ್ಡಮ್ಮ ನನಗೆ ಹೇಳಿದರು. ಸೊ ನಾನು ಅವ್ರು ಹೇಳಿರೋ ರೂಲ್ಸ್ನ ನಾನು ಇವಾಗಲೂ ಕೂಡ ಫಾಲೋ ಮಾಡ್ತೀನಿ. ಸೇ ಮಾಡಲ್ಲ, ಪ್ರತಿ ಈವ್ನಿಂಗ್ ಕೂಡ ನಾನು ಪೂಜೆ ಮಾಡೇ ಮಾಡ್ತೀನಿ. ಮಾರ್ನಿಂಗ್ ಮಾಡಲಿಲ್ಲ ಅಂದರೆ ನಾನು ಈವ್ನಿಂಗ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.
Please subscribe and press the bell icon.